ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮದುವೆಯ ಉಳಿದ ಅರ್ಧ ಭಾಗವನ್ನು ನಿಮಗೆ ತೋರಿಸ್ತಿದ್ದೇನೆ. ನೋಡಿ, ಮದುಮಗಳನ್ನು ರೆಡಿ ಮಾಡ್ತಿದ್ದಾರೆ, ಅಂದರೆ ಧಾರೆ ಸೀರೆಯನ್ನು ಉಡಿಸಿ. ಮತ್ತು ಈ ಕಡೆ ಮದುಮಗ ಕೂಡ ರೆಡಿ ಆಗ್ತಿದ್ದಾರೆ. ಮದುಮಗ ರೆಡಿ ಆದ್ರಲ್ವ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಮುತ್ತೈದೆಯರಿಗೆಲ್ಲ ಬಂದ ಮುತ್ತೈದೆಯರಿಗೆಲ್ಲ ಹೂ ಕೊಡಲಿಕ್ಕೆ ಉಂಟು. ಇದೊಂದು ಕ್ರಮ, ಹೂ ಕೊಡೋದು. ನೋಡಿ, ಹೂ ಕೊಟ್ಟಾಯಿತು. ಆಮೇಲೆ ಇಲ್ಲಿ ಪುರೋಹಿತರು ಹೋಮಕ್ಕೆ ರೆಡಿ ಮಾಡ್ತಿದ್ದಾರೆ. ಅಂದರೆ ಇದು ತಾಳಿ ಕಟ್ಟೋಕ್ಕಿಂತ ಮೊದಲು ಹೋಮಕ್ಕೆ ಕೂರಲಿಕ್ಕೆಲ್ಲ ಉಂಟು, ಗಂಡು ಮತ್ತು ಹೆಣ್ಣು. ಇವಾಗ ಹುಡುಗಿ ಮತ್ತು ಹುಡುಗನನ್ನು ಕರ್ಕೊಂಡು ಬಂದರು. ಇನ್ನು ಈ ಹೋಮಕ್ಕೆ 3 ಸುತ್ತು ಬಂದು ಕೂರಿಸಿ ಮತ್ತು ಹಾರ ಬದಲಾಯಿಸುವ ಕ್ರಮ ಇದೆ, ಮತ್ತು ಧಾರೆ ಆಗಲಿಕ್ಕುಂಟು, ಮತ್ತು ತಾಳಿ ಕಟ್ಟುವುದು. ನಮ್ಮ ಹಿರಿಯರು ಸುಮ್ಮನೆ ಹೇಳೋದಲ್ಲ. ನೋಡಿ, ಒಂದು ಮದುವೆ ಅಂದರೆ ಉಂಟಲ್ವ, ಅದು ಬರೀ ಬಾಯಲ್ಲಿ ಹೇಳಿದರೆ ಗಂಡ ಹೆಂಡತಿ ಆಗೋದಿಲ್ಲ. ಅಶ್ವಿನಿ ದೇವತೆಗಳು ಎಲ್ಲ ಸೇರಿ ಆಶೀರ್ವಾದ ಮಾಡಿದರೆ ಒಂದು ಮದುವೆ ಪರಿಪೂರ್ಣವಾಗ್ತದೆ ಅನ್ನೋದು 100ಕ್ಕೆ 100 ಮಾತು ಸತ್ಯ. ಅದಕ್ಕೆ ಪುರೋಹಿತರ ಮಂತ್ರಘೋಷವೂ ಬೇಕು ಒಂದು ಮದುವೆ ಆಗಬೇಕಾದ್ರೆ. ನೋಡಿ, ಇವಾಗ ಹುಡುಗಿಯ ಮಾವ ಧಾರೆ ಎರೆದು ಕೊಡ್ತಿದ್ದಾರೆ. ಮಾವ ಮತ್ತು ಅತ್ತೆ, ಅಂದರೆ ತಂದೆ ತಾಯಿ ಇದ್ದರೆ ತಂದೆ ತಾಯಿ ಧಾರೆ ಎರೆದು ಕೊಡೋದು, ಇಲ್ಲದಿದ್ದರೆ ಮಾವ ಮತ್ತು ಅತ್ತೆ, ಅದಂದರೆ ತಾಯಿಯ ತಮ್ಮ, ಅಣ್ಣ ಮತ್ತು ಅವರ ಹೆಂಡತಿ ಆದವರು ಧಾರೆ ಎರೆದು ಕೊಡಬೇಕು. ನೋಡಿ, ಹುಡುಗನಿಗೆ ಧಾರೆ ಎರೆದು ಕೊಡೋದು. ನೋಡಿ, ಎಲ್ಲರೂ ಖುಷಿಯಾಗಿದ್ದೇವೆ. ಯಾಕಂದರೆ ಧಾರೆಯ ಟೈಮಲ್ಲೇ ಆಗಿತ್ತು, ಅಂದರೆ 11:49ಗೆ ಧಾರೆ ಟೈಮ್ ಇತ್ತು. ಅದೇ ಟೈಮಲ್ಲಿ ಧಾರೆ ಆಯಿತು ಅಂತ ಎಲ್ಲರೂ ಖುಷಿಯಾಗಿದ್ದೇವೆ. ಅಂದರೆ ಧಾರೆಯ ಟೈಮ್ ಉಂಟಲ್ವ, ಮುಂದೆ ಹೋಗಬಾರ್ದು ಅಷ್ಟೇ.
ಇವಾಗ ಮದುಮಗಳು ಮತ್ತು ಗಂಡು ಮತ್ತು ಹೆಣ್ಣು ಸುತ್ತು ಬಂದು ಹೋಮಕ್ಕೆ ಕೂರಬೇಕು. ನೋಡಿ ಈ ರೀತಿ. ಈಗ ನೋಡಿ ಅರ್ಚಕರು ತಾಲಿಗೆ ಪ್ರಸಾದವನ್ನು ಹಾಕ್ತಿದ್ದಾರೆ ಮತ್ತು ತಾಲಿಗೆ ಪೂಜೆ ಮಾಡ್ತಿದ್ದಾರೆ. ತಾಲಿಯನ್ನು ಹಿರಿಯರ ಹತ್ರ ಕೊಡ್ತಿದ್ದಾರೆ. ಹಿರಿಯರ ಆಶೀರ್ವಾದವೆಲ್ಲ ತೆಗೆದ್ಮೇಲೆ ಅರ್ಚಕರು ತಾಲಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ತಾಲಿಯನ್ನು ಮದುಮಗನ ಹತ್ರ ಕೊಡ್ತಾರೆ. ಈಗ ಮದುಮಗಳಿಗೆ ತಾಲಿಯನ್ನು ಕಟ್ಟಿದ್ರು ನೋಡಿ. ಕಟ್ಟಿ ಆದಮೇಲೆ ಎಲ್ಲ ಅಕ್ಷತೆಯನ್ನು ಹಾಕಿದ್ರು. ಅಂತೂ ಮದುವೆ ಆಯಿತು. ಈಗ ಅರ್ಚಕರು ಆರತಿ ಮಾಡ್ತಾರೆ ನೋಡಿ. ಆರತಿ ಆದಮೇಲೆ ಈಗ ಅರ್ಚಕರು ಹಣ್ಣು ಹಂಪಲುಗಳನ್ನು ಮದುಮಗನಿಗೆ ಹಾಗೂ ಮದುಮಗಳಿಗೆ ಕೊಡ್ತಿದ್ದಾರೆ. ಮದುಮಗಳಿಗೆ ಮತ್ತು ಮದುಮಗನಿಗೆ ಮತ್ತು ಹೂವನ್ನೆಲ್ಲ ಕೊಟ್ಟು ಇದು ಹಿರಿಯರಿಗೆ ಕೊಡಬೇಕು. ಮತ್ತು ಎಲ್ಲರೂ ಸೇರಿ ಮದುಮಗಳಿಗೆ ಮತ್ತು ಮದುಮಗನಿಗೆ ಆರತಿಯನ್ನು ಮಾಡ್ತಿದ್ದಾರೆ ನೋಡಿ. ಆರತಿ ಮಾಡ್ತಿದ್ದಾರೆ. ಇಲ್ಲಿ ಆದರೂ ಫೋಟೋಗ್ರಾಫರ್ಗಳು ಫೋಟೋಗಾಗಿ ಪೋಸನ್ನು ಹೇಳ್ತಿದ್ದಾರೆ ನೋಡಿ. ಮ್ಯೂಸಿಕ್ಕರು ತುಂಬ ಚೆನ್ನಾಗಿ ಆಗಿದೆ. ಎಲ್ಲ ಮ್ಯೂಸಿಕ್, ಕೊಳಲು, ಟ್ರಂಪೆಟ್, ಪಿಯಾನೋ, ತಬಲ ಎಲ್ಲ ತುಂಬ ಚೆನ್ನಾಗಿತ್ತು. ಇವರು ಮದುಮಗಳ ಅಕ್ಕ ಮತ್ತು ಮದುಮಗಳ ಭಾವ ನೋಡಿ ಫೋಟೋಗೆ ಪೋಸ್ ಕೊಡ್ತಿದ್ದಾನೆ ನೋಡಿ. ಮದುಮಗ ರೆಡಿ ಆಗ್ತಿದ್ದಾರೆ. ಬಂದವರದೆಲ್ಲ ಒಟ್ಟಿಗೆ ಫೋಟೋ ಎಲ್ಲ ತೆಗಿಲಿಕ್ಕೆ ಉಂಟಲ್ಲ, ಯಾರೆಲ್ಲ ಬಂದಿದ್ದಾರೆ ಅವರೊಟ್ಟಿಗೆಲ್ಲ. ಮದುವೆಯ ಎಲ್ಲ ಕ್ರಮಗಳು ಆಯಿತು. ಇವಾಗ ಬಂದವರೆಲ್ಲ ವಿಶ್ ಮಾಡಲಿಕ್ಕೆಲ್ಲ ಲೈನ್ ನಿಂತಿದ್ದಾರೆ. ಇನ್ನು ಹುಡುಗನನ್ನು ರೆಡಿ ಮಾಡಲಿಕ್ಕೆ ಹೋಗಿದ್ದಾರೆ. ಅಂದರೆ ಹುಡುಗ ತಾಳಿ ಕಟ್ಟಿ ಎಲ್ಲ ಆದಮೇಲೆ ಬಟ್ಟೆ ಬದಲಾಯಿಸುವ ಕ್ರಮ ಇದೆ ನೋಡಿ. ಬಂದರು. ಇವಾಗ ಬಂದ ಸಭಿಕರಿಗೆಲ್ಲ ಕೈ ಮುಗಿದು ಆಮೇಲೆ ಒಬ್ಬೊಬ್ಬರಾಗೆ ಬಂದು ವಿಶ್ ಮಾಡ್ತಾರೆ. ಈ ರೀತಿ ಕೈ ಮುಗಿಲಿಕ್ಕುಂಟು. ಕೈ ಮುಗ್ದಾದ್ಮೇಲೆ ವಿಶ್ ಮಾಡೋದು ನೋಡಿ. ಇವಾಗ ಒಬ್ಬೊಬ್ಬರಾಗಿ ಬರ್ತಾರೆ. ಅಂದರೆ ಸಂಬಂಧಿಕರು, ಬಂದ ನೆಂಟರು ಎಲ್ಲ ಬರ್ತಾರೆ. ಮತ್ತು ಊರಿನವರು ಎಲ್ಲ ಬಂದು ವಿಶ್ ಮಾಡೋದು. ಅಂದರೆ ಫೋಟೋಗೆಲ್ಲ ನಿಲ್ಲೋದು, ಫೋಟೋ ಸೆಕ್ಷನ್ ಎಲ್ಲ ಆಗ್ತದೆ ನೋಡಿ. ಈ ರೀತಿ ಇವರು ನೋಡಿ ನಮ್ಮ ಊರಿನ ಫ್ಯೂಚರ್ ಮದುಮಕ್ಕಳು. ಇವರೆಲ್ಲರೂ ಇವಾಗ ಒಬ್ಬೊಬ್ಬರಾಗಿ ಹೋಗಿ ವಿಶ್ ಮಾಡೋದು.
ಇವಳು ನೋಡಿ ನಮ್ಮ ಮನೆಯ ಇನ್ನೊಂದು ಚಿಕ್ನೀಸ್ ಅಯಾನ್ಶಿ ಅಂತ ನೋಡಿ, ತುಂಬ ಸಪ್ಪಾಗಿದ್ದಾಳೆ. ಇವರು ನಿಮಗೆ ಆಲ್ರೆಡಿ ಗೊತ್ತಿದೆ, ಇವರು ನಮ್ಮ ಫೋಟೋಗ್ರಾಫರ್. ತುಂಬ ಸುಸ್ತಾಗಿದ್ದಾರೆ, ಫೋಟೋ ತೆಗೆದು ಎಲ್ಲ ನೋಡಿ ಬೆವರ್ತಿದ್ದಾರೆ. ಇವರು ಹುಡುಗನ ಫ್ಯಾಮಿಲಿಯವರು. ಅವ್ರದ್ದು ನೋಡಿ ಫ್ಯಾಮಿಲಿ ಫೋಟೋ ಆಗ್ತಿದೆ. ಎಲ್ಲರೂ ಕೂಡ ಹುಡುಗನ ಫ್ಯಾಮಿಲಿಯ ಕಡೆಯವರು. ಮತ್ತು ಇವರು ನಿಮಗೆ ಆಲ್ರೆಡಿ ಗೊತ್ತಿದೆ, ಹುಡುಗಿಯ ಅಕ್ಕ ಮತ್ತು ಹುಡುಗಿಯ ತಂಗಿ, ಮತ್ತು ಇವರು ಹುಡುಗನ ಭಾವ. ಇವರೆಲ್ಲ ಫೋಟೋಗೆ ಫೋಸ್ ಕೊಡ್ತಿದ್ದಾರೆ. ಇವರು ಅದರಲ್ಲೆಲ್ಲ ಫೋಟೋ ಫೋಸ್ ಕೊಡೋದ್ರಲ್ಲೆಲ್ಲ ನಂಬರ್ 1 ಇವರು. ಮತ್ತು ನೋಡಿ ಶ್ರದ್ಧಾ, ಅಂಕಿತಾ ಇವರಿಬ್ಬರು ಕೂಡ ಫೋಟೋಗ್ರಾಫರ್ನ ಹತ್ರ ಹೇಳ್ತಿದ್ದಾರೆ, ನಮ್ಮ ಫೋಟೋ ಶೂಟ್ ಮಾಡಿಸಿದ್ದು ಫೋಟೋ ಬೇಗ ಕೊಡಿ ಅಂತ, ವೆಯ್ಟ್ ಮಾಡಿಸ್ಬಿಡಿ ಅಂತ. ಮತ್ತು ನೋಡಿ ಇದು ನಮ್ಮ ಬಂಟರ ಭವನದ ಹೊರಗಿನ ವ್ಯೂಸು. ಇಲ್ಲಿ ಓಪನ್ ಗ್ರೌಂಡಲ್ಲಿ ಕೂಡ ಫಂಕ್ಷನ್ ಆಗ್ತದೆ. ಅವರು ನೋಡಿ ಹುಡುಗನ ಇನ್ನೊಂದು ಫ್ಯಾಮಿಲಿ, ಅಂದರೆ ಅವರ ತಂದೆಯ ಫ್ಯಾಮಿಲಿಯವರು ಇರಬೇಕು ಮೋಸ್ಟ್ಲಿ, ನಮಗೆ ಅಷ್ಟು ಗೊತ್ತಿಲ್ಲ ನೋಡಿ. ಮತ್ತು ಇವರು ಹುಡುಗಿಯ ಮನೆಯವರು. ಇವಾಗ ನಮ್ಮ ಫ್ಯಾಮಿಲಿ ಫೋಟೋ ತೆಗಿಲಿಕ್ಕೆ ಹೇಳಿದರು. ಎಲ್ಲರ ಮುಖದಲ್ಲಿ ನೋಡಿ ಹಸಿವು ಎದ್ದು ಕಾಣ್ತಾ ಉಂಟು, ಯಾರ ಮುಖದಲ್ಲೂ ಕೂಡ ಸ್ಮೈಲ್ ಇಲ್ಲ. 1 2 3 ಅಂದುಗ ಅಪೇಕ್ಷಕನ ಮದುವೆ ಬಂದು ಮದುವೆ ಮುಗಿಲಿತ್ತೆ ಗೌಜಿ ಬಾರಿ ಗೌಜಿದ ಮದುವೆ ಆಗಿ ಮದುವೆ ಪೂರ ಮುಗಿಯೊಂಬತ್ತು ನನ್ನ ಒನಸು ನೋಡ. ಅಂತೂ ನಾವು ಊಟಕ್ಕೆ ಬಂದ್ವಿ. ಊಟಕ್ಕೆ ಏನೆಲ್ಲ ಇದೆ ನೋಡಿ, ನೋಡುವ. ಇದು ಹರ್ಷಿತಾ ಕ್ಯಾಟ್ರರ್ಸ್ನವರ ಊಟ ನೋಡಿ. ಬಿರಿಯಾನಿ ಇತ್ತು, ಮತ್ತು ಕಬಾಬು, ಆಮೇಲೆ ನೋಡಿ ಗ್ರೇವಿ, ರುಮಾಲ್ ರೋಟಿ ಇತ್ತು, ಆಮೇಲೆ ಉಪ್ಪಿನಕಾಯಿ, ಅಲಸಂಡೆ ಪಲ್ಯ, ಅನ್ನ 2 ಟೈಪ್ ಇದ್ದಿತ್ತು, ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್, ಟೊಮ್ಯಾಟೊ ಸಾರು, ಮತ್ತು ಮೊಸರು, ಪಾಯಸ, ಎಗ್ ಪೆಪ್ಪರ್ ಫ್ರೈ ಇತ್ತು, ಸಲಾಡ್. ಇದು ಬಿರಿಯಾನಿಗೆ ಸಲಾಡ್. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಊಟ ನೋಡಿ. ಸೋಡಾ ಶರ್ಬತ್ ಕೂಡ ಇತ್ತು. ಆಮೇಲೆ ಪಾನ್ ಬೀಡ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಮದುವೆಗೆ ಬಂದವರೆಲ್ಲ ಹೊಗಳ್ತಿದ್ರು ಊಟದ ಬಗ್ಗೆ ನೋಡಿ. ಎಲ್ಲರೂ ಊಟ ಮಾಡ್ತಿದ್ದೇವೆ ಇವಾಗ ಫ್ಯಾಮಿಲಿಯವರು ನೋಡಿ. ತುಂಬ ಹಸಿವಾಗಿತ್ತು ನಮಗೆ ಕೂಡ ನೋಡಿ. ಎಲ್ಲರೂ ಊಟದಲ್ಲಿ ಮಗ್ನರಾಗಿದ್ದಾರೆ. ಇವರೆಲ್ಲ ನೋಡಿ ಫ್ರೆಂಡ್ಸ್ನವರು. ಅಡುಗೆ ಬಗ್ಗೆ ತುಂಬ ಖುಷಿಯಾಗಿ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿತ್ತಂತ ಫುಡ್ಡೆಲ್ಲ ನೋಡಿ. ಸೋಡಾ ಶರ್ಬತ್ತಿಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಇವನ್ ಮಯಾಂಕ್ ಅಂತ ಊಟ ಮಾಡ್ತಿದ್ದಾನೆ ನೋಡಿ. ನಾವು ಐಸ್ ಕ್ರೀಮ್ ತಿಂತಿದ್ದೇವೆ. ನಮ್ಮದು ಊಟ ಆಯಿತು ನೋಡಿ. ಇವರೆಲ್ಲ ಐಸ್ ಕ್ರೀಮ್ಗೆಲ್ಲ ಲೈನ್ ನಿಂತಿದ್ದಾರೆ ಎಲ್ಲರೂ, ತಾಮುಂದು ಅಂತ. ನಮ್ಮ ಶ್ರದ್ಧಾ ಕೂಡ ಐಸ್ ಕ್ರೀಮ್ ತಿಂತಿದ್ದಾಳೆ. ಅಲ್ಲ ಗೈಸ್, ಮದುವೆ ಸಮಾರಂಭ ಎಲ್ಲ ಮುಗಿದಿದೆ. ಆದರೆ ಈ ಫೋಟೋಗ್ರಾಫರ್ಗಳು ಮದುಮಗ ಮತ್ತು ಮದುಮಗಳನ್ನು ಬಿಡ್ತಾ ಇಲ್ಲ. ಅಲ್ಲಿ ಗಂಟೆ 3:30 ಆಗಿದೆ, ಆದರೂ ಸಹ ಅವರು ಇನ್ನೂ ಊಟ ಮಾಡಲಿಲ್ಲ. ಆದರೆ ಇವರು ಫೋಟೋ ತೆಗೆಯೋದನ್ನು ಇನ್ನೂ ಬಿಟ್ಟಿಲ್ಲ. ಸಾಕಂತ ಹೇಳಿದ್ರು ಸಾಕು, ಆ ಪೋಸ್ ಈ ಪೋಸ್ ಅಂತ ಹೇಳ್ತಿದ್ದಾರೆ. ಗಂಟೆ 3:30 ಆದರೂ ಇವರು ಬಿಡ್ತಿಲ್ಲ. ಮದುವೆ ಆಲ್ರೆಡಿ ಎಲ್ಲ ಮುಗಿದಿದೆ, ಆದರೆ ಈ ಫೋಟೋಗ್ರಾಫರ್ಗಳು ಇನ್ನೂ ಬಿಡ್ತಿಲ್ಲ ಮದುಮಗಳನ್ನು. ಆ ಪೋಸ್ ಈ ಪೋಸ್ ಅಂತ ಹೇಳ್ಕೊಂಡು ಎಲ್ಲ ಇನ್ನೂ ಹೆಚ್ಚು ಹೊತ್ತು ತಗೊಳ್ತಿದ್ದಾರೆ. 3:30 ಗಂಟೆ ಆಗಿದೆ, ಇನ್ನೂ ಊಟ ಆಗಿಲ್ಲ. ತುಂಬ ಹಸಿವಾಗ್ತದೆ.
ಪಾಪ ಅವರು ತುಂಬ ಹಸಿವೆಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ನಮ್ಮ ಅರೇಂಜ್ಮೆಂಟ್ ಜನ ಸಹ ಭಾಳ ಹಸಿವೆಯಲ್ಲಿದ್ದಾರೆ. ನಮ್ಮದು ಗೆಸ್ಟ್ ಮದುಮಗಂದು ಅತ್ತಿಗೆ ಇವರು. DJ ಸೌಂಡ್ ಸೂಪರ್ ಆಗಿದೆ ಈ ಸಲ. ವ್ಯವಸ್ಥೆ ನೋಡಿ ಇನ್ನೂ ಬರ್ತಿಲ್ಲ. ಇವ್ರದ್ದು ಬೇರೆನೇ ಇಲ್ಲಿ ಫೋಟೋ. ಇವ್ರನ್ನು ಇನ್ನೂ ಮುಗಿಲಿಲ್ಲ, ಅವ್ರದ್ದು ಮುಗಿಲಿಲ್ಲ, ಇವ್ರದ್ದು ಮುಗಿಲಿಲ್ಲ ಫೋಟೋಶೂಟ್. ಎಷ್ಟು ಎಂತ ಮಾಡ್ತಾರೆ, ಹಸಿವತ್ತುಂಟು, ಹೋಗೋಣ. ಏಪ ಇನ್ನೇಂಡ ಮನ ಉಂಟಲ್ಲ ಮುಖ್ಯವ, ಇನ್ನಿ ಮುಖ್ಯವ ನಿಕಲ್ಲ, ಬೇಗ ಬಡ ಒಂದುಂಟು ಬೇಗ. ಕೊನೆಗೂ ಈ ಫೋಟೋಗ್ರಾಫರ್ನವ್ರು ಬಿಟ್ಟರು, ಇವರನ್ನು ಮದುಮಗಳನ್ನು ಬಿಟ್ಟರು, ಮದುಮಗಳನ್ನು ಕೊನೆಗೂ ಫೋಟೋಗ್ರಾಫರ್ ಬಿಟ್ಟು ಊಟಕ್ಕೆ ಹೋಗ್ತಿದ್ದೇವೆ. ಎಂಚ ರೈಸ್ ಉಂಡತ್ತ. ಇವಳು ಶೂ ಕಂಡಿದ್ದಾಳೆ. ನಮ್ಮ ಅವತ್ತೇ ಎಲ್ಲ ಶೂ ಕಂಡು. ಈಗ ಹುಡುಗಿಗೆ ಮತ್ತು ಹುಡುಗನಿಗೆ ಎಳ್ನೀರು ಕೊಡ್ತಾರೆ ನೋಡಿ. ಎಳ್ನೀರು ಕುಡಿಯುವಾಗ ಅದೊಂದು ಪದ್ಧತಿ ನೋಡಿ. ಆವಾಗ ಕೂಡ ಒಂದು ಉಡುಗೊರೆಗೆಲ್ಲ ಕೊಡಲಿಕ್ಕೆ ಉಂಟು ಹುಡುಗಿಗೆ. రాజు పాడండి పరుపు చల్లి. ಇದಾದಮೇಲೆ ನಮ್ಮ ಮದುವೆಯ ಕೊನೆಯ ಹಂತದಲ್ಲಿದ್ದೇವೆ. ಹುಡುಗ ಮತ್ತು ಹುಡುಗಿ ಮತ್ತು ಅತ್ತೆ ಮಾವ ಎಲ್ಲ ಊಟಕ್ಕೆ ಕೂರ್ತಿದ್ದಾರೆ. ತುಂಬ ಹಸಿವೆ ಆಗಿತ್ತು ಎಲ್ರಿಗೂ. ಎಲ್ಲರ ಮುಖದಲ್ಲೂ ಹಸಿವು ಎದ್ದು ಕಾಣ್ತಿದೆ. ಮತ್ತು ನೋಡಿ ಇವ್ರು ನೋಡಿ ಪ್ಲೇಟ್ ಫುಲ್ಲು ಹಾಕ್ಕೊಂಡು ಬಂದು ಬಾರಿಸೋದು. ಇವನು 2ನೇ ಸಲ ತಿನ್ನೋದು. ಫಸ್ಟು ಎಲ್ಲ ತಿಂದಾಗಿತ್ತು.
ಇನ್ನು ಊಟ ಎಲ್ಲ ಆದಮೇಲೆ ಹುಡುಗಿಯನ್ನು ಕಳುಹಿಸಿಕೊಡೋದು. ನೋಡಿ, ಹುಡುಗ ನಕ್ಕ ಅಳ್ತಿದ್ದಾಳೆ, ಆದರೆ ಹುಡುಗಿ ಸ್ವಲ್ಪನೂ ಹತ್ತಿಲ್ಲ, ಅವಳು ನಗ್ತಾನೇ ಇದ್ದಾಳೆ. ನಾವೆಲ್ಲ ಹತ್ತಿದ್ದೇವೆ ನೋಡಿ, ಎಲ್ಲರೂ ಕೂಡ ಬೇಜಾರಲ್ಲಿದ್ದಾರೆ, ಆದರೆ ಹುಡುಗಿ ಮಾತ್ರ ಸಂತೋಷದಲ್ಲಿದ್ದಾಳೆ. ಗಂಡನ ಮನೆಗೆ ಹೋಗೋದು. ಮದುಮಗಳು ಈಗ ಹೊರಟಿದ್ದಾರೆ ಮದುಮಗನ ಮನೆಗೆ. ಇನ್ನು ಬೇಜಾರು ಸಂಗತಿ ಏನಂದ್ರೆ ಮದುಮಗಳು ಕೂಗ್ಲೇ ಇಲ್ಲ. ಮದುಮಗಳಿಂದ ಅಕ್ಕ ಬಾರಿ ಹೋಗಿದ್ದಾರೆ, ಅವರ ಮನೆಯವರೆಲ್ಲ ಹೋಗಿದ್ದಾರೆ. ಮದುಮಗಳು ಬಾರಿ ಸಂತೋಷದಿಂದಿದ್ದಾರೆ. ಯಾಕೆ ಈಗ ನಾವು ಮದುಮಗನ ಮನೆಗೆ ಹೋಗ್ತಿದ್ದೇವೆ. ಮದುಮಗಳ ಅಕ್ಕ ಫುಲ್ಲು ಕೂಗಿ ಕೂಗಿ ಮೇಕಪ್ ಎಲ್ಲ ಹೋಯ್ತು ಇವಳು. ಇವರು ನಮ್ಮ ಬಂಟರ ಸಂಘದ ಇನ್ಚಾರ್ಜ್, ಎಲ್ಲ ಇವ್ರದ್ದೇ. ಇಲ್ಲಿ ಎಲ್ಲ ಇನ್ಚಾರ್ಜ್ ಎಲ್ಲ ಇವ್ರದ್ದೇ. ನಾವು ಇಲ್ಲಿ ಹಾಲ್ ಬಿಟ್ಟು ಹೋಗ್ತಿದ್ದೇವೆ, ಎಲ್ಲ ಇವ್ರದ್ದೇ ಇನ್ಚಾರ್ಜ್ ಎಲ್ಲ ಫುಲ್ ಇಲ್ಲಿ. ಇವಳೆ ಮದುಮಗಳ ಚಪ್ಪಲ್ ಕಂತವಳು. ಫೈನಲಿ ನಾವು ಹುಡುಗನ ಮನೆಗೆ ಬಂದ್ವಿ. ಅಂದರೆ ಹುಡುಗಿಯನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಹುಡುಗಿಯ ಮನೆಯವರು ಅಲ್ಲಿಗೆ ಬರ್ತಾರೆ ನೋಡಿ. ನಾವಂದರೆ ಎಲ್ಲರೂ ಬರಲಿಕ್ಕಿಲ್ಲ, ಒಂದು 5-6 ಜನ ಬಂದಿದ್ವಿ ಅಷ್ಟೇ. ಅಂದರೆ ಹುಡುಗಿಯನ್ನು ಕಳಿಸಿಕೊಟ್ಟು ಮತ್ತು ವಾಪಸ್ ನಾವು ಮನೆಗೆ ಹೋಗ್ತೇವೆ.
ಅಭಿಷೇಕ ಬಾಯ್. ಅಲ್ಲ ಮದಿಮಲ್ನ ಚಪ್ಪಲ್ ನಲ್ಲ ಗುರ್ತಿದ್ದಾರೆ ಮೇರೆ ಚಪ್ಪಲ್ ಮದ್ಮೇನ ಚಪ್ಪಲನ ತಿಕ್ಕುಜಿ ಅವೆಂಕ್ಲೆಗೆ ಮದಿಮಾಯನ ಚಪ್ಪಲ್ ಅಂದ್ರೆ ಇನ್ನು ದೆಪ್ಪುನ ಕ್ರಮ ಉಂಡ ಮದಿಮಲ್ನ ದೆಪ್ಪುನ ಗೊತ್ತಿಸಿ ಎಂಕ್ಲೆಗೆ ನಡಪುಣ 500 ರೂಪಾಯಿ ಅಂಡಲ್ಲ 500 ರೂಪಾಯಿ ಕಾಸತ್ತ ಅಂಡಲ್ಲ ಲಾಸ್ಟಿಗೆ ಕೊರ್ಜಿಯರ್ ಮೇರೆ ಆರ್ನ ಚಪ್ಪಲ್ ಕೈಟ್ ಬರ್ತಂದು ಮದ್ಮಾನ ಚಪ್ಪನ ಪಾಡಮ್ ಇದು. ಬಾಯ್ ಬಾಯ್ ಬಾಯ್. ಮಗ ಮನೆಯಿಂದ ನಾವು ಮದುಮಗಳನ್ನ ಇವತ್ತಿನ ಕೊನೆಯ ಕಾರ್ಯಕ್ರಮ. ಮದುಮಗಳನ್ನು ನಾವು ಮದುಮಗನ ಮನೆಗೆ ಬಿಟ್ಟು ನಮ್ಮ ಮನೆಗೆ ಹೊರಟಿದ್ದೇವೆ. ತುಂಬ ಬೇಜಾರಾಗ್ತಿದೆ, ಆದರೆ ಅವಳು ತುಂಬ ಅವಳನ್ನು ತುಂಬ ಬೇಜಾರಾಗ್ತಿದೆ. ಸೊ ಈ ಇವತ್ತಿನ ವ್ಲಾಗನ್ನು ನಾವು ಎಂಡ್ ಮಾಡ್ತಿದ್ದೇವೆ. ಇದ್ರ ಮೂಲಕ ತುಂಬ ಬೇಜಾರಲ್ಲಿದ್ದೇವೆ.